स्वागत है आपका बी न्यूज नेशन में। मैं हूं आबिद हुसैन शेख। मराठा निगम रचना पर छत्रपति शिवाजी फाउंडेशन की बधाई। बीजापुर में मीडिया से बात करते हुए छत्रपति शिवाजी महाराज फाउंडेशन की ओर से मराठा अभिवृद्धि प्राधिकार पर राज्य की येडियुरप्पा सरकार को बधाई देते हुए संगठन के अध्यक्ष किरण काळे ने अपनी खुशी का इजहार करते हुए कहा कि हम मराठा ज़रूर हैं मगर हमारी पैदाइश कन्नड़ भाषकों के बीच हुई है। हमने कभी भी महाराष्ट्र के शरद पवार, अजित पवार या देवेंद्र फडणवीस को अपना नेता नहीं माना। हमें तो सिद्धरामैया, येडियुरप्पा और बसवनगौड़ा पाटिल को अपना नेता मानते आए हैं। हम मराठी भाषा में बात ज़रूर करते हैं मगर कन्नड़ भाषा और कन्नड़ फिल्मों को फर्स्ट डे फर्स्ट शो देखते हैं। हमें कभी महसूस ये नहीं हुआ कि हम मराठा हैं। हमें तो ऐसा महसूस होता है कि हम कन्नड़ भाषा इस ज़मीन से जुड़े लोग हैं जिस पर हमें गर्व है, बताया अध्यक्ष और पदाधिकारियों ने। कर्नाटक राज्य सरकार मराठा अभिवृद्धि मंडल ಒಂದು ಸ್ಥಾಪನೆ ಮಾಡಿದೆ। ಮರಾಠರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಭಾಳ ತೀರಾ ಹಿಂದೆ ಉಳಿದಿದ್ದಾರೆ। ಈ ಹಿಂದೆ ಎನ್ ಶಂಕರಪ್ಪ ಅವರ ವತಿಯಿಂದ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿತ್ತು। ಅವಾಗೇ ನಮಗೆ 2A ದಲ್ಲಿ ಮೀಸಲಾತಿ ಕಲ್ಪಿಸಬೇಕಾಗಿತ್ತು, ಆಗಿಲ್ಲ। ಆದರೆ ಮಾನ್ಯ ಶ್ರೀ ಮುಖ್ಯಮಂತ್ರಿ ಅಂತ ಮಾನ್ಯ ಶ್ರೀ ಯಡಿಯೂರಪ್ಪನವರು ಈ ಒಂದು ಪ್ರಾಧಿಕಾರ ಮಾಡಿದ್ದಾರೆ। ಈ ನಮ್ಮ ಮರಾಠ ಸಮುದಾಯಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದೆ। ಈಗಾಗಲೇ ಕರ್ನಾಟಕದಲ್ಲಿ ಸುಮಾರು 10-11 ಅಭಿವೃದ್ಧಿ ಪ್ರಾಧಿಕಾರಗಳು ಬೇರೆ ಬೇರೆ ಕೋಮುಗಳಿಗೆ, ಜಾತಿಗಳಿಗೆ ಮತ್ತು ಬೇರೆ ಬೇರೆ ಸಂಘಟನೆಗಳಿಗೂ ಕೊಟ್ಟದ್ದು ಉದಾಹರಣೆ ಉಂಟು। ಇದಕ್ಕೂ ಒಂದು ಕೊಟ್ಟದ್ದು ಏನು ತಪ್ಪಿಲ್ಲ। ನಮ್ಮ ಇಡೀ ಕರ್ನಾಟಕದಲ್ಲಿ ಇವತ್ತು ಆ ಪ್ರಾಧಿಕಾರದ ಪರವಾಗಿ ಆಗಲಿ ಅಥವಾ ಕರ್ನಾಟಕದ ಮರಾಠರ ಪರವಾಗಿ ಆಗಲಿ ಏಕೈಕ ಶಾಸಕ ನಮ್ಮ ಬೆನ್ನ ಹಿಂದೆ ನಿಂತಿದ್ದ ಅಂತಂದ್ರೆ ಶಾಸಕ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಅದೇ ರೀತಿ ಟಿ ರವಿ ಅವರು ಸಹಿತ ಈ ಒಂದು ಪ್ರಾಧಿಕಾರ ಮತ್ತು ಮರಾಠ ಕರ್ನಾಟಕದಲ್ಲಿರುವಂಥ ವಾಸಿಸ್ತಕ್ಕಂಥ ಮರಾಠರು ಅವರಿಗೆ ಅನುಕೂಲ ಆಗಲಿ ಅಂತಿಕೊಂಡು ಇವತ್ತಿನ ದಿವಸ ಅವರು ಹೇಳಿದ್ದಾರೆ। ಆದರೆ ಏನು ಹೇಳ್ತಾರೆ ಈಗ ಕೆಲವರು ಏನು ಹೇಳ್ತಾರೆ, ಇದು ಮಾಡಿದ್ದು ಬಸವ ಕಲ್ಯಾಣದಲ್ಲಿ ಎಲೆಕ್ಷನ್ ಇದೆ, ಬೆಳಗಾವಿಯಲ್ಲಿ ಎಲೆಕ್ಷನ್ ಇದೆ, ಮರಾಠರು ಹೊತ್ತು ಡಿಸೈಡಿಂಗ್ ಓಟ್ಸ್ ಆಗ್ತಾವೆ, ಆ ದೃಷ್ಟಿಯಿಂದ ಮಾಡಿದರೆ ಅದಕ್ಕೆ ಇದಕ್ಕೆ ಏನೂ ಸಂಬಂಧ ಇಲ್ಲ। ಮತ್ತು ಗಡಿ ತಂಟೆ ತೆಗೆಯುವಂಥ MESದವರು ಬೇರೆ, ನಾವು ಬೇರೆ। MES ಅಂತಂದ್ರೆ ಮರಾಠ ಏಕೀಕರಣ ಸಮಿತಿ ಅಲ್ಲದು, ಅದು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅದು ನಮಗೆ ಸಂಬಂಧ ಇಲ್ಲ। ನಾವಾದರೂ ಸಹಿತ ಬೆಳಗಾವಿ ಈ ಸೂರ್ಯ ಚಂದ್ರ ಇರುವವರೆಗೂ ಕರ್ನಾಟಕದ್ದೇ ಬೆಳಗಾವಿ ಮಹಾಜನವರದಿ ಆಗಿದ್ದದ, ಈಗಾಗಲೇ ಅಸ್ತಿತ್ವದಲ್ಲಿ ಬಂದಿದೆ। ಅವರು ಸುಮ್ಮನೆ ಮಹಾರಾಷ್ಟ್ರದವರು ಖ್ಯಾತೆ ತೆಗಿಲಿಕ್ಕೆ ಹತ್ತಿದ್ದಾರೆ। ಆ ಒಂದು ಇವು ಮರಾಠ ಕೆಲವೊಬ್ಬರಿಗೆ ಏನಾಗಿದೆ ಅಂತಂದರೆ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಅಂದ್ಕೊಂಡು ಮರಾಠ ಭಾಷೆ ಅಭಿವೃದ್ಧಿ ಅಂತ ಇಟ್ಕೊಂಡು ಅದು ತಪ್ಪದು। ಇದು ಮರಾಠ ಸಮಾಜಕ್ಕೆ ಅನುಕೂಲ ಆಗಲಿ ಅಂತ ಇಟ್ಕೊಂಡು ಪ್ರಾಧಿಕಾರ ಮಾಡಿದ್ದಿದೆ। ಅದಕ್ಕೆ ಎಲ್ಲ ಸಂಘಟನೆಗಳಲ್ಲಿ ನಾನು ಬೇಡ್ಕೊಳ್ಳೋದೇನಪ್ಪ ಅಂತಂದ್ರೆ ನಾವು ಬೆಳಿಬೇಕು, ನಮ್ಮ ಜೊತೆಗೆ ಇದ್ದಂಥ ಎಲ್ಲ ಸಮಾಜಗಳನ್ನು ಬೆಳಿಬೇಕು। ಅವ್ರಂತಾರೆ ಪ್ರತಿಯೊಂದು ನೀವು ಭಾಷೆಗೆ, ಪ್ರತಿಯೊಂದು ಜಾತಿಗೆ, ಪ್ರತಿಯೊಂದು ಸಮುದಾಯಕ್ಕೆ ನೀವು ಹೀಗೆ ಪ್ರಾಧಿಕಾರ ಮಾಡ್ತಾರೆ, ಮಾಡಲಿ। ಎಲ್ಲರೂ ಮುಂದೆ ಬರಬೇಕು, ಎಲ್ಲರದ್ದು ಅಭಿವೃದ್ಧಿ ಆಗಬೇಕು, ಎಲ್ಲ ದೃಷ್ಟಿಯಿಂದ ಅವರು ಮುಂದೆ ಬರಬೇಕು। ಯಾರಿಗೆ ನಾವು ಮತ್ತೊಬ್ಬರಿಗೆ ನಾವು ಮತ್ತೊಂದು ಪ್ರಾಧಿಕಾರ ಮಾಡಿದರೆ ನಾವು ಅದು ತಪ್ಪು ತಿಳ್ಕೊಬಾರ್ದು। ಅದಕ್ಕೆ ಅವರು ಬೇಡಲಿ, ಅವ್ರಿಗೂ ಮಾಡ್ತಾರೆ। ಸರ್ಕಾರ ಧಾರಾಳವಾಗಿ ಎಲ್ಲರೂ ಮುಂದೆ ಬರಬೇಕು, ಬೆಳವಣಿಗೆ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು, ಒಂದು ದೃಷ್ಟಿಯಿಂದ ಎಲ್ಲರೂ ಸುಖವಾಗಿ ಇರಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಸರ್ಕಾರಗಳ ಧ್ಯೇಯ ಇರ್ತದೆ। ಆ ಒಂದು ದೃಷ್ಟಿಯಿಂದ ಮಾನ್ಯ ಶ್ರೀ ಯಡಿಯೂರಪ್ಪನವರ ಸರ್ಕಾರ ಇವತ್ತಿನ ದಿವಸ ಪ್ರಾಧಿಕಾರ ಮಾಡಿದ್ದು ಶ್ಲಾಘನೀಯ ಮತ್ತು ಅದು ಸಮಯೋಚಿತವಾಗಿದೆ। ಅದು ಮುಂಚೆನೇ ಮಾಡಬೇಕಾಗಿತ್ತು, ಇವರ ಹಸ್ತದಿಂದ ಆಗಿದೆ। ಅದಕ್ಕೆ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ। ನಾನು ತುಳಸಿರಾಮ್ ಸೂರ್ಯವಂಶ ಅಂತ, ವಕೀಲರು, ವಿಜಯಪುರ। ಯಾರು ಮರಾಠರು ಅದಕ್ಕೆ ಬೆಂಬಲ ಕೊಟ್ಟಿಲ್ಲ। ಅಲ್ಲೇ ಬೆಳಗಾವಿ ಡಿಸ್ಟ್ರಿಕ್ಟ್ ಒಳಗೆ ಚಿಕ್ಕೋಡಿ, ಅಥಣಿ, ರಾಮದುರ್ಗ, ಬೈಲಹೊಂಗಲ ಅಲ್ಲಿ ಮರಾಠರು ಸುಧಕ್ಕೆ ಆ MESಗೆ ಬೆಂಬಲ ಕೊಟ್ಟಿಲ್ಲ। ನೀವು ಒಂದರ ರೆಕಾರ್ಡ್ ತೆಗೆದು ನೋಡ್ಸಿರಿ, ಕರ್ನಾಟಕದೊಳಗೆ ಯಾವುದೇ ಮರಾಠ ಬಾಂಧವರು MESಕ್ಕೆ ಎಲ್ಲೂ ಬೆಂಬಲ ಕೊಟ್ಟು ಧರಣಿ ಮಾಡಿಲ್ಲ ಇವತ್ತಿನ ತನಕ। ಇತರ ಬೆಳಗಾವಿ ಪ್ರಾಪರ್ ಬಿಟ್ಟು ಉಳ್ಕಿದ್ದು ಏನು ಸ್ಟೇಟ್ದೊಳಗೆ ಮರಾಠರು ಅದಾರೆ, ಯಾರು ನಾವು ಅದರ ವಿರುದ್ಧ ಪ್ರತಿಭಟನೆ ಎಲ್ಲ ಕಡೆ ಮಾಡಿದ್ದೇವೆ, MES ವಿರುದ್ಧ। ಯಾಕಂದ್ರೆ ನಮ್ಮ ಜಲ ಕರ್ನಾಟಕ, ನಮ್ಮ ಭಾಷೆ ಕರ್ನಾಟಕ, ನಮ್ಮ ಕರ್ಮಭೂಮಿ ಕರ್ನಾಟಕ। ಆಮೇಲೆ ಬೆಂಗಳೂರು ಇದು ಶಹಾಜಿ ಮಹಾರಾಜ ಆಡಳಿತದಲ್ಲಿತ್ತು,
ಈಗ ನಿನ್ನೆ ವಿಶ್ವನಾಥರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಒಬ್ಬರು ಸಾಹಿತ್ಯಾಗಿ ಇದು ಹೇಳ್ಬಾರ್ದಾಗಿತ್ತು. ಅದನ್ನು ಮೊದಲು ನೀವು ಇತಿಹಾಸ ಓದ್ಕೋರಿ. ನಾವು 400 ವರ್ಷಕ್ಕಿಂತ ಮೊದಲು ಇಲ್ಲಿ ಬಂದು ನೆಲೆಸಿದವರು ಅದೇವು ನಾವು. ಯಾಕಂದ್ರೆ ಶಿವಾಜಿ ಮಹಾರಾಜ ಪೂರ್ವಜರು ಇಲ್ಲಿಂದ ಮಹಾರಾಷ್ಟ್ರಕ್ಕೆ ಯೋಧರ ಕೆಲಸಕ್ಕಾಗಿ ಮಹಾರಾಷ್ಟ್ರಕ್ಕೆ ಹೋದವರು. ಮೂಲ ಶಿವಾಜಿ ಮಹಾರಾಜ ಮಂತ್ರ ಮೂಲ ಗದಗ ಜಿಲ್ಲೆ, ಈಗಿನ ಸೊರಟೂರು. ಹಾಂ, ನಾವೆಲ್ಲ ಮರಾಠರು ಕರ್ನಾಟಕದವರು. ಈಗೇನು ಯಡಿಯೂರಪ್ಪನವರು ದೃಢ ನಿರ್ಧಾರ ತಗೊಂಡಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಇರುವಂಥ ಗ್ರಾಮೀಣ ಭಾಗದಲ್ಲಿ ಏನು ಈ ಎಲ್ಲ ಪಕ್ಷದಲ್ಲಿ ಮರಾಠ ಜನಾಂಗ ಇರುವಂಥದ್ದು, ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಮರಾಠ ಜನಾಂಗ ಯಾವುದೇ ಶರದ್ ಪವಾರ್ ಅಥವಾ ಅಜಿತ್ ಪವಾರ್ ಅಭಿಮಾನಿಗಳಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಮರಾಠ ಜನಾಂಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಭಿಮಾನಿಗಳಿದ್ದಾರೆ, ಸನ್ಮಾನ್ಯ MB ಪಾಟೀಲ್ ಅವರ ಅಭಿಮಾನಿಗಳಿದ್ದಾರೆ. ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಮರಾಠ ಜನಾಂಗ ಏನಿದೆ ಅವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಅಭಿಮಾನಿಗಳಿದ್ದಾರೆ, ಸನ್ಮಾನ್ಯ ಯಡಿಯೂರಪ್ಪನವರ ಅಭಿಮಾನಿಗಳಿದ್ದಾರೆ ಹೊರತು ಯಾವುದೋ ಮಹಾರಾಷ್ಟ್ರದ ದೇವೇಂದ್ರ ಫಡ್ನವೀಸ್ ಅವರ ಅಭಿಮಾನಿ ಯಾರೂ ಇಲ್ಲ. ಇನ್ನು ಮುಂದೆ ಇಲ್ಲಿರುವಂಥ ಮರಾಠ ಜನಾಂಗಕ್ಕೆ ಮರಾಠಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೀರೋ ಯಾರು ಅನ್ನೋದೇ ಗೊತ್ತಿಲ್ಲ. ಇಲ್ಲಿರುವಂಥ ಮರಾಠರು ಪುನೀತ್ ರಾಜ್ಕುಮಾರ್, ದರ್ಶನ್, ಸುದೀಪ್ ಇವರ ಚಲನಚಿತ್ರಗಳನ್ನು ನೋಡಿ ಬೆಳೆದಂಥ ಯುವಕರು ನಾವು ಇದ್ದೀವಿ. ಇವತ್ತು ಯಾವುದೇ ಒಂದು ಕನ್ನಡ ಚಲನಚಿತ್ರ ಬಂದರೆ ಫಸ್ಟ್ ಡೇ ಫಸ್ಟ್ ಶೋ ಹೋಗುವಂಥ ಈ ಮರಾಠ ಜನಾಂಗ ಇದೆ. ಮತ್ತು ಅಷ್ಟೇ ಅಲ್ಲ, ಇವತ್ತು ಕನ್ನಡ ಪರ ಸಂಘಟನೆ ಎಷ್ಟು ಕನ್ನಡ ಪರ ಸಂಘಟನೆಗಳಿದ್ದಾವೆ ಎಲ್ಲ ಬಣದಲ್ಲಿಯೂ ಮರಾಠ ಜನಾಂಗ ಇದೆ. ಧಾರವಾಡ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಮರಾಠ ಜನಾಂಗ, ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯದ ಜಿಲ್ಲಾಧ್ಯಕ್ಷ ಪಪ್ಪು ಗೋರ್ಪಡೆ ಅಂತೇಳಿ ಮರಾಠ ಜನಾಂಗದವರು ಇದ್ದಾರೆ. ಪ್ರವೀಣ್ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯ ಮಾಜಿ ಜಿಲ್ಲಾಧ್ಯಕ್ಷರು ಇಲ್ಲಿ ನಿಮ್ಮ ಎದುರಿಗೆ ಕೂತಿದ್ದಾರೆ, ಸಂತೋಷ್ ಪವಾರ್ ಅಂತೇಳಿ. ಇದೆಲ್ಲ ಇದೆ ಸರ್. ಜನಾಂಗ ಕಲ್ತಿರೋದೇ ಮರಾಠಿ. ಯಾವುದೇ ಮರಾಠಿ ಭಾಷೆ ಅವರಿಗೆ ಗೊತ್ತೇ ಇಲ್ಲ, ಓದೋದಕ್ಕೂ ಬರೋದಿಲ್ಲ. ಎಲ್ಲರಿಗೂ ಗೊತ್ತಿರೋದೇ ಕನ್ನಡ ಭಾಷೆ, ಎಲ್ಲರೂ ಕಲ್ತಿರೋದೇ ಕನ್ನಡ ಭಾಷೆ. ಈ ರೀತಿ ಎಲ್ಲ ಇದೆ ಸರ್. ಅದು ಬೆಳಗಾವಿಯಲ್ಲಿ MESದವ್ರು ಏನು ಪುಂಡಾಟಿಕೆ ಮಾಡ್ತಾರೆ, ಅದಕ್ಕೆ ಎಲ್ಲರಿಗೂ ಅದನ್ನು ಬರ್ತಾ ಇದೆ. ಅದಕ್ಕೋಸ್ಕರ ಅದನ್ನು MES ಏನು ಅದು ಪಕ್ಷ ಇರ್ಬೋದು, ಅದು ಸಂಘಟನೆ ಇರೋದು. ಈ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಮೊದಲು MES ಸಂಘಟನೆಯನ್ನು ಬ್ಯಾನ್ ಮಾಡಬೇಕು ಮತ್ತು ಮಹಾರಾಷ್ಟ್ರದಿಂದ